ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ಕಿಚನ್. ಹೈದ್ರಾಬಾದ್ ಮೆಜೆಸ್ಟಿಕ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಬ್ರೆಸ್ಟ್ ಪೀಸ್ನ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಮೊಸರು, ಪೆಪ್ಪರ್, ಮೈದಾ, ಕಾರ್ನ್ಫ್ಲೋರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಜ್ಕೊಂಡಿರೋ ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು ಸ್ವಲ್ಪ ಮೊಟ್ಟೆ, ಅರಿಶಿನ, ಒಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬಂದ್ಬಿಟ್ಟು ಒಂದು ಮೆಣಸಿನ್ಕಾಯಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಬೆಸ್ಟ್ ಪೀಸಿಗೆ ಉದ್ದುದ ಕಟ್ ಮಾಡ್ಕೊಂಡಿದ್ದೀವಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊತಿದ್ದೀವಿ, ಕಾರ್ನ್ಫ್ಲೋರ್, ಮೈದಾ, ಪೆಪ್ಪರ್, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ, ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಚಿಕನ್ನ ಕಲಿಸ್ಕೊಂಡಿದ್ರಲ್ಲ, ಈ ಥರ ಆಗಬೇಕು. ಈ ಥರ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಕಾದ್ರೆ ನೀವು ಇಡಿ. ಇಲ್ಲಿ ನೋಡಿ, ಎಣ್ಣೆ ಕಾದಿದೆ. ಒಂದೊಂದೇ ಹಾಕ್ತಾಯಿದ್ದೀವಿ. ನೋಡಿ, ಈ ಥರ ಒಂದೊಂದೇ ಬಿಟ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಆಗಬೇಕು. ಈ ಥರ ಒಂದು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ಬ್ಯಾಚ್ ಎಣ್ಣೆಗೆ ಹಾಕ್ತಾ ಇದ್ದೀವಿ. ನಾವು ಅವಾಗೇ ಎಣ್ಣೆಗೆ ಹಾಕಿದ್ದು ಈ ಥರ ಆಗಿದೆ. ಈ ಥರ ಆಗಬೇಕು. ನೋಡಿ, ಎಲ್ಲ ಈ ಥರ ಆಗಬೇಕು. ರೋಸ್ಟ್ ಆಗಿದೆ ನೋಡಿ, ಒಂಥರ ಬ್ರೌನಿಶ್ ಟರ್ನ್ ಆಗಿದೆ ನೋಡಿ. ಈ ಥರ ನಿಮಗೆ ಮಸಾಲೆ ಏನು ಬೇಡ ಅಂದರೆ ಹಿಂಗೆ ತಿನ್ಬೋದು, ಚೆನ್ನಾಗಿರುತ್ತೆ ಕುರ್ಕುರೆ ಥರ. ನಿಮಗಿನ್ನ ಖಾರ ಜಾಸ್ತಿ ಬೇಕಂದರೆ ಪೆಪ್ಪರು ಮತ್ತು ಖಾರ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಡಿ. ಇಲ್ಲೊಂದು ಪ್ಯಾನಲ್ಲಿ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಕ್ಕಿದ್ದೀವಿ. ನಾನು ಏನೇನೆಲ್ಲ ಅವಾಗೆಲ್ಲ ತೋರಿಸಿದ್ನಲ್ಲ, ಅದೆಲ್ಲ ಒಂದೊಂದಾಗಿ ಹಾಕ್ಕೊತಾ ಇದ್ದೀವಿ. ಜೀರಾ ಹಾಕ್ಕೊತಾ ಇದ್ದೀವಿ. ಕಾದಿದೆ ಎಣ್ಣೆ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಇದು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಸುಮ್ಮನೆ ಕೈ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ, ನೋಡಿ, ಈ ಥರ ಬೆಳ್ಳುಳ್ಳಿ ಫುಲ್ ರೋಸ್ಟ್ ಆಗಬೇಕು. ಒಂದು ಸ್ವಲ್ಪ ನಿಮ್ಗೆ ಎಣ್ಣೆ ಬೇಡ ಅಂದರೆ ತುಪ್ಪದಲ್ಲೂ ಫ್ರೈ ಮಾಡ್ಕೊಬೋದು.
ಇದನ್ನು ನಾನು ಏನು ತೋರಿಸಿದ್ನು, ನೀವು ಮಸಾಲ ಏನು ಬೇಡ ಅಂದರೆ ನೀವು ಹಂಗೆ ತಿನ್ಕೊಳ್ಳಿ, ಉಪ್ಪು ಖಾರ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಮಸಾಲ ಬೇಕು ಅನ್ನೋರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಕಬೇಕು ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಈ ಥರ ಆಗಬೇಕು. ಇವಾಗ ಅರಿಶಿನ ಮತ್ತು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ನೀಟಾಗಿ ಕಲಿಸ್ಕೊಳ್ಳಿ. ಕರ್ಡ್ ಹಾಕೊತಾ ಇದ್ದೀವಿ. ಇದು ಹಾಕಿದ ತಕ್ಷಣ ಈ ಥರ ಆಗುತ್ತೆ, ಏನಾಗಲ್ಲ, ಪರವಾಗಿಲ್ಲ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ. ಇವಾಗ ನಾನೇನು ಚಿಕನ್ ಮಾಡ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀವಿ. ಸೈಡ್ ಡಿಶ್ ಆಗಿ ನೀವು ತಿಳಿ ರಸಾಗೆ ಎಲ್ಲ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿ, 5 ನಿಮಿಷ ಈ ಥರ ಬಿಟ್ಟು ಈ ಥರ ಆದರೆ ಸಾಕು. ರಸಮ್ ಜೊತೆ ಬೇಳೆ ಸಾರು ಜೊತೆ ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ನೋಡಿ, ಹೈದ್ರಾಬಾದ್ ಮೆಜೆಸ್ಟಿಕ್ ಚಿಕನ್ ರೆಡಿ ಆಯಿತು. ನೀವು ಮನೇಲಿ ಮಾಡ್ಕೊಳ್ತೀನಿ. ಇದನ್ನು ಬೇಕಾದ್ರೆ ಸಾಸ್ ಬೇಕಾದ ಜೊತೆ ಆದರೂ ತಿನ್ಬೋದು. ಮಕ್ಕಳಿಗೆಲ್ಲ ಸಾಸ್ ಜೊತೆ ಕೊಡ್ಬೋದು. ಖಾರನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸತಿ. ರಸಮ್ ಜೊತೆ ಬೇಳೆ ಸಾರು ಜೊತೆ ಎಲ್ಲ ತಿನ್ಬೋದು ಸೈಡ್ ಡಿಶ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.